ಸಚಿವ ಗಣ್ಯರೇ. ಮಂತ್ರಿ ರಾಜೇಂದ್ರ, ರಾಜ್ಯಭಾರ ರಚನೆ ಎಂದಿರ್ಬೋದು ಸಚಿವ ಗಣ್ಯರೇ. ದೀಪ ಕಾಲ ಕಾಲಕ್ಕೆ ಮಳೆಗಳು ಬೀಳುತ್ತೆ, ಇಳೆಯ ಪ್ರಜೆಗಳು ಬಾಳುತ್ತಿರುವರೆ. ಮಂತ್ರಿ ರಾಜೇಂದ್ರ, ಕಾಲ ಕಾಲಕ್ಕೆ ಮಳೆಗಳು ಬೀಳುತ್ತೆ, ಇಳೆಯ ಪ್ರಜೆಗಳು ಬಾಳುತ್ತಿರುವರೆ. ಮತ್ತೆ ನಮಗೆ ಮಿತ್ರರಾಗಿ. ಮಂತ್ರಿ ರಾಜೇಂದ್ರ, ಮತ್ತೆ ನಮಗೆ ಮಿತ್ರರಾಗಿ ರಾಜ್ಯಭಾರ ರಚನೆ ಎಂದಿರ್ಬೋದು ಸಚಿವ ಗಣ್ಯರೇ. ಸಚಿವ ಗಣ್ಯರೇ. ಮಂತ್ರಿ ರಾಜೇಂದ್ರ, ನಮ್ಮ ಯಾದವ ರಾಜ್ಯದಲ್ಲಿ ಪ್ರಜೆಗಳೆಲ್ಲರೂ ಸೌಖ್ಯವಾಗಿರುವರೆ, ಅಲ್ಲದೆ ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗಿ ಸುಖ ಸಂತೋಷದಿಂದ ಬಾಳುತ್ತಿರುವರೆ, ಅದನ್ನು ಸಾಂಗವಾಗಿ ತಿಳಿಸು. ಆಗುವುದು ಮಹಾಪ್ರಭು. ಲಾಲಿಸೈ ಪ್ರಭು ಕಲಕಾತಿ ಲೋಕ, ಲಾಲಿಸೈ ಪ್ರಭು. ರಾಜೇಂದ್ರ, ಮಂತ್ರಿ ಲಾಲಿಸೈ ಪ್ರಭು ಕಲಕಾತಿ ಲೋಕ, ಲಾಲಿಸೈ ಪ್ರಭು. ಕಾಲ ಕಾಲ ಗೋಳು ಮಳೆ ಬೇಳೆಗೋಳು. ರಾಜೇಂದ್ರ, ಮಂತ್ರಿ ಕಾಲ ಕಾಲ ಗೋಳು ಮಳೆಗೋಳಲ್ಲ. ಧನವಾರ್ಯ ಗೈದು, ಧನವಾರ್ಯ ಗೈದು ತಂದು ಪೀಪೆವು. ಲಾಲಿಸೈ ಪ್ರಭು ಸರಕಾತಿ ಲೋಕ, ಲಾಲಿಸೈ ಪ್ರಭು. ಲಾಲಿಸೈ ಪ್ರಭು, ಲಾಲಿಸೈ ಪ್ರಭು. ರಾಜೇಂದ್ರ, ನಮ್ಮ ಸೈನ್ಯವನ್ನು ಕಂಡರೆ ಗಳೆ ನಡುಗುತ್ತಿರುವುದು. ಅದು ಅಲ್ಲದೆ ಸಾಮಂತ ರಾಜರು ಕೊಡಬೇಕಾದ ಪಗಾಣಿಕೆಯನ್ನು ತಂದೊಪ್ಪಿಸಿರು. ಮತ್ತೇನಪ್ಪಣೆ ರಾಜೇಂದ್ರ? ಭಲೆ ಭಲೆ ಮಂತ್ರಿ, ನಿನ್ನ ಮಾತುಗಳನ್ನು ಕೇಳಿ ನನಗೆ ಬಹಳ ಸಂತೋಷವಾಯಿತು. ನಿನ್ನ ಪೀಠದಲ್ಲಿ ನೀನು ಕುಳಿತುಕೋ. ಆಗಬಹುದು. ಎಲೆ ಕೃತವರ್ಮ, ಬಲಭದ್ರದೇವ, ಸೈನ್ಯಾಧಿಪ ಸೈನ್ಯವೇ ಅಂತಿರ್ಬೋದು ಸೈನ್ಯಾಧಿಪ. ಸೈನ್ಯಾಧಿಪ ಬಲಭದ್ರದೇವ, ಸೈನ್ಯಾಧಿಪ ಸೈನ್ಯವೇ ಅಂತಿರ್ಬೋದು ಸೈನ್ಯಾಧಿಪ. ಹರಿಕುಲ ಭೀಮ ವರಪಾಲ ಸೈನ್ಯ. ಸೈನ್ಯಾಧಿಪ ಬಲಭದ್ರದೇವ, ವರಕುಲ ಭೀಮ ಹರಿಕುಲ ಸೈನ್ಯ. ಸೈನ್ಯವೇ ಅಂತಿರ್ಬೋದು ಸೈನ್ಯವೇ ಅಂತಿರ್ಬೋದು ಬೇಳಯ್ಯ ಬೇಗ ಸೈನ್ಯಾಧಿಪ. ಸೈನ್ಯವೇ ಅಂತಿರ್ಬೋದು ಸೈನ್ಯಾಧಿಪ ಸೈನ್ಯಾಧಿಪ ಸೈನ್ಯಾಧಿಪ. ಎಲೆ ಸೇನಾಧಿಪನೇ ಬಲಭದ್ರದೇವ, ನಮ್ಮ ಯಾದವ ಸೈನ್ಯವು ಅದಾವ ರೀತಿಯಲ್ಲಿರುವುದು ಅದನ್ನು ತಿಳಿಸುವ ನಾವು. ಬಲಭದ್ರದೇವ, ಸುದಿನವು ಒದಗಿತು ಬಲಾಬಲ, ಸುದಿನವು ಒದಗಿತು ಬಲಾಬಲ, ಸುದಿನವು ಒದಗಿತು ಬಲಾಬಲ. ಬಲಭದ್ರದೇವ, ಸೈನ್ಯಾಧೀಕ್ಷಣೆ ನನಗೆ ದ್ರೋಹಿಗಳ ಹಿಡಿಗೆ ಸಿಕ್ಕಲು ಹಿಡಿದು ನೀಚರ ಬಗೆದು, ನನಗೆ ದ್ರೋಹಿಗಳ ಹಿಡಿಗೆ ಸಿಕ್ಕಲು ಹಿಡಿದು ನೀಚರ ಕರುಳನ್ನು ಬಗೆದು. ಬಲಭದ್ರದೇವ, ಸೈನ್ಯಾಧೀಕ್ಷಣೆ ಅಡಿಯೋಳು ಬಟ್ಟೆ ಪುಡಿ ಪುಡಿಗೊಟ್ಟೆ, ಅಡಿಯೋಳು ಬಟ್ಟೆ ಪುಡಿ ಪುಡಿಗೊಟ್ಟೆ, ರುಂಡ ಮೊಂಡಗಳ ಚೆಂಡನಾಡುವೆ. ಸುದಿನವು ಒದಗಿತು ಬಲಾಬಲ, ಸುದಿನವು ಒದಗಿತು ಬಲಾಬಲ, ಸುದಿನವು ಒದಗಿತು ಬಲಾಬಲ. ಬಲಭದ್ರದೇವ, ನಮ್ಮ ಸೇನವನ್ನು ಕಂಡರೆ ಬೆದರಿ ಬೆಂಡಾಗಿ ದಿಕ್ಕಟ್ಟಿ ಓಡುತ್ತಿರುವರು. ಮತ್ತೇನಪ್ಪಣೆ?
ಭಲೆ, ನಿಮ್ಮ ವಾಕ್ಯಗಳನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಆನಂದವಾಯಿತು. ನಿನ್ನ ಪೀಠದಲ್ಲಿ ಕುಳಿತುಕೋ. ಭುಜಬಲ ಸೌರ್ಯದಿ ಮೆರೆಯುವ ಎನಗೆ ಸಮಾನರಾರಿಗರೈ ಧರೆಯೊಳಗೆ ಇಳೆಯೊಳಗೆ. ಭುಜಬಲ ಸೌರ್ಯದಿ ಮೆರೆಯುವ ಎನಗೆ ಸಮಾನರಾರಿಗರೈ ಧರೆಯೊಳಗೆ ಇಳೆಯೊಳಗೆ. ಪಡ ಪಡ ಗಡ ಗಡ ನಡುಗಿಸಿ ಅವರ ಸೈನ್ಯದೀಕ್ಷಣೆ. ಪಡ ಪಡ ಗಡ ಗಡ ನಡುಗಿಸಿ ಅವರ ಹಿಡಿದು ಬಡಿದರು ಧ್ವಂಸ ಮಾಡುವೆ. ಧ್ವಂಸ ಮಾಡುವೆ ವಂಶ ದ್ರೋಹಿಗಳು ದಿನವರು. ಬಸವನ ಸೌರ್ಯದಿ ಮೆರೆಯುವ ಎನಗೆ ಸಮಾನರಾರಿಗರೈ ಧರೆಯೊಳಗೆ ಇಳೆಯೊಳಗೆ. ರಾಜೇಂದ್ರ, ನಿಮ್ಮಂತಹ ಮಂತ್ರಿ ಸೇನಾಧೀಕ್ಷನು ನಮ್ಮ ಯಾದವ ರಾಜ್ಯದಲ್ಲಿರುವಾಗ ನಮಗೆ ಯಾವ ರೀತಿಯಲ್ಲಿ ಕುಂದು ಕೊರತೆಗಳು ತಾನೇ ಉಂಟಾದೀತು? ಚಾರಣೆ ವರ್ತಮಾನವೇನು? ದುರ್ಯೋಧನ ಸಾರವನ್ನು ಬರುತ್ತಿರುವರು. ಏನು, ನನ್ನ ಶಿಷ್ಯನಾದ ದುರ್ಯೋಧನನು ಬರುತ್ತಿರುವನೆ? ಬರಲಿ, ಅವರನ್ನು ಬಹಳ ಗೌರವದಿಂದ ಕರೆದುಕೊಂಡು ಬನ್ನಿ. ಬಲಭದ್ರ ಮಹಾರಾಜರಿಗೆ ನಮಸ್ಕರಿಸುವೆನು. ದುರ್ಯೋಧನ, ನಿನಗೆ ಮಂಗಳವಾಗಲಿ. ಇತ್ತ ಬಾ, ಈ ಪೀಠದಲ್ಲಿ ಕುಳಿತುಕೋ. ಯಾರಲ್ಲಿ ನರ್ತಕಿಯರನ್ನು ಬರಮಾಡಿ. ಬಲಭದ್ರ ಮಹಾರಾಜ, ಹಸ್ತಿನಾವತಿಯಲ್ಲಿ
ಮಾವ ಧೃತರಾಷ್ಟ್ರ, ಅತ್ತೆ ಗಾಂಧಾರಿಯವರು ಸುಖ ಸಂತೋಷದಿಂದಿರುವರೆ? ಸೌಖ್ಯದಿಂದರು ಗುರುದೇವ. ನೀನು ಕೃಷ್ಣನ ಬಳಿಗೆ ಹೋದ ಕಾರ್ಯವೇನಾಯಿತು? ಉತ್ಕೃಷ್ಟವಾದ ಸಹಾಯ ದೊರಕಿತು ಗುರುದೇವ. ಎಲ್ಲರೂ ಸೌಖ್ಯದಿಂದಿರುವರು. ನಮಗೂ ಪಾಂಡವರಿಗೂ ಯುದ್ಧವು ಸಂಘಟಿಸಿರುವುದು. ಅದರಲ್ಲಿ ನೀವು ನಮ್ಮ ಪಕ್ಷ ವಹಿಸಲಿದ್ದು ಕೇಳಲಿಕ್ಕೆ ಬಂದಿರುವೆನು. ಆದರೆ ಅರ್ಜುನನು ಕೃಷ್ಣನ ಸಹಾಯವನ್ನು ಪಡೆದನು. ನಾನು ನಿಮ್ಮನ್ನು ನಿಮ್ಮ ಸೈನ್ಯವನ್ನು ಅಪೇಕ್ಷಿಸಲು ಇಲ್ಲಿಗೆ ಬಂದಿರುವ ಗುರುದೇವ. ಏನು ನಿನಗೆ ಯುದ್ಧವೇ? ನಿನಗೆ ಯುದ್ಧವೆಂದರೆ ನಾನು ಸುಮ್ಮನಿರುವನೆ? ನಿನ್ನ ಯುದ್ಧವನ್ನು ನನ್ನ ಯುದ್ಧವೆಂದು ನಾನು ಬರುವೆನು. ದುರ್ಯೋಧನ, ಕೃಷ್ಣನು ಆಯುಧಗಳನ್ನು ಹಿಡಿಯದು ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದ ವಿಚಾರವನ್ನು ಭದ್ರಪಡಿಸಿಕೊಂಡು ಬಂದಿರೆ ತಾನೆ? ಅದನ್ನು ಮಾತ್ರ ಭದ್ರಪಡಿಸಿಕೊಂಡು ಬಲಭದ್ರ ಮಹಾರಾಜ. ಹಾಗಾದರೆ ಯಾದವ ರಾಜ್ಯದ ಸೈನ್ಯಾಧಿಪತಿ ಕೃತವರ್ಮನನ್ನು ಯಾದವ ವಾಹಿನಿಯೊಡನೆ ಕರೆದುಕೊಂಡು ಹೋಗು. ಮಾದ್ರಾ ದೇಶದ ಶಲ್ಯನನ್ನು ನಿನ್ನ ಸೈನ್ಯಕ್ಕೆ ಬಲಪಡಿಸಿಕೊ. ನಿನ್ನ ದಳಪತಿಯ ವಿಚಾರದಲ್ಲಿ ನಾನು ಬರುವಂಥ ಪರ್ಯಟನೆಯು ವಿಚಾರವಾಗಿರಲಿ. ಹೋಗಿ ಬಾ, ನಿನಗೆ ಮಂಗಳವಾಗಲಿ. ಬಲದೇವ, ನೀವು ಆಯುಧವನ್ನು ಹಿಡಿದು ನಮ್ಮ ಪಕ್ಷಕ್ಕೆ ನಿಂತರೆ ನಿಮ್ಮನ್ನು ಜಯಿಸುವವರು ಯಾರ್ಯಾರು? ಹೋಗಿ ಬಾ, ನಿನಗೆ ಮಂಗಳವಾಗಲಿ. ನನ್ನ ಸೈನ್ಯವೇ ದೊರಕಿತು ಎನಗೆ, ಫಲಿಸಿತು ಎನ ಕಾರ್ಯವು. ಹರವೀರ ಭಟ್ಟರ ಕೊಯ್ನು ದಾರುಣೆ ಎಳರು ಸರಿ. ವೀರ ಭಟ್ಟರ ಕೊಯ್ನಿ ದಾರುಣೆ ಎಳರು ಸರಿ. ಹರಿಕೊಳ್ಳುವ ರಿಪುಗಳ ಹಿಡಿದು ಚಲದಿನ, ಹರಿಕೊಳ್ಳುವ ರಿಪುಗಳ ಹಿಡಿದು ಚಲದಿನ, ಫಲಿಸಿತು ಎನ ಕಾರ್ಯವು. ಅಲದರನ ಸೈನ್ಯವೇ ದೊರಕಿತು ಎನಗೆ, ಫಲಿಸಿತು ಎನ ಕಾರ್ಯವು, ಫಲಿಸಿತು ಎನ ಕಾರ್ಯವು, ಫಲಿಸಿತು ಎನ ಕಾರ್ಯವು. ಗುರು ಬಲರಾಮ ಸಹಿತ ಯಾದವ ಯಕ್ಷರಣಿ ಸೈನ್ಯವನ್ನೇ ಪಡೆದಂತಾಯಿತು. ಇನ್ನು ನನ್ನನ್ನು ಗೆಲ್ಲುವವರು ಯಾರ್ಯಾರು? ಕುರುಕ್ಷೇತ್ರವೆಂಬ ರಣಮಾರಿಗೆ ಕುಂತಿ ಪುತ್ರನ ಬಲಿಕೊಟ್ಟು ಹಸ್ತಿನಾವತಿಯ ರಕ್ತ ಸಿಂಹಾಸನಾಧೀಶನಾಗಿ ಅಮರನಾಗಿ ಮೆರೆಯಿವೆ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರ ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರ ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಕೃಷ್ಣನಿಂದ ಬಡೆದ ಬಂದ ಯಾದವ ಸೈನ್ಯ ಧ್ವಂಸ ಮಾಡಿ ಬಿಡುವೆನ ಪಾಂಡವ ಸೈನ್ಯ. ಕೃಷ್ಣನಿಂದ ಬಡೆದ ಬಂದ ಯಾದವ ಸೈನ್ಯ ಧ್ವಂಸ ಮಾಡಿ ಬಿಡುವೆನ ಪಾಂಡವ ಸೈನ್ಯ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರ ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಭೀಷ್ಮ ಖ್ಯಾತ ದ್ರೋಣ ಅಶ್ವತ್ಥಾಮರು, ಶಲ್ಯ ಶಕುನಿ ಸೈಂಧವಾದಿ ಸಮರ ವೀರರು. ತಾತ ಭೀಷ್ಮ ಖ್ಯಾತ ದ್ರೋಣ ಅಶ್ವತ್ಥಾಮರು, ಶಲ್ಯ ಶಕುನಿ ಸೈಂಧವಾದಿ ಸಮರ ವೀರರು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರ ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಭೀಮನನ್ನು ಸೀಲಿ ಬಿಡುವ ನನ್ನ ತಮ್ಮನು, ಪಾರ್ಥನ ಶಿರ ಹಾರಿಸುವ ಮಿತ್ರಕರ್ಣನು. ಭೀಮನನ್ನು ಸೀಳಿ ಬಿಡುವ ನನ್ನ ತಮ್ಮನು, ಪಾರ್ಥನ ಶಿರ ಹಾರಿಸುವ ಮಿತ್ರಕರ್ಣನು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರ ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ದುರ್ಯೋಧನನ ಕಡೆ ಬಲವಾದರೆ ಅವರನ್ನು ಜಯಿಸಲು ಯಾರಿಂದಲೂ ಸಾಧ್ಯವಿಲ್ಲ. ನಾನು ಅದಕ್ಕಾಗಿ ಈ ಉಪಾಯವೊಂದನ್ನು ಮಾಡಿ ನನ್ನ ಮಾಯೆಯಿಂದ
ಒಂದು ಗೋವನ್ನು ನಿರ್ಮಿಸಿ ನಮ್ಮ ಅಣ್ಣನಾದ ಬಲರಾಮನು ಬಹಿರ್ಭೂಮಿಗೆ ಹೋಗುವ ಸಮಯದಲ್ಲಿ ಹಿಂಬಾಲಿಸಿ ತಿವಿಯುವಂತೆ ಮಾಡುವೆನು. ಕೋಪಗೊಂಡ ಅಣ್ಣನು ಅದನ್ನು ಒಡೆಯುವನು. ಅದನ್ನು ಆತನಿಂದಲೇ ಮೃತ್ಯು ಹೊಂದಂತೆ ಮಾಡಿ ಅದರ ಪಾಪ ಪರಿಹಾರಕ್ಕಾಗಿ ನನ್ನಲ್ಲಿ ಆಲೋಚಿಸಲು ಬರುವನು. ನಾನು ಅವನನ್ನು 21 ದಿನ ಭೂಪ್ರದರ್ಶನೆಗೆ ಕಳಿಸಿ ಅವನು ಹಿಂತಿರುಗಿ ಬರುವಷ್ಟರಲ್ಲಿ ಕುರುಕ್ಷೇತ್ರ ಯುದ್ಧವನ್ನೇ ಮುಗಿಸಿ ಬಿಡುವೆನು. ಯೋಗಮಾಯೆ, ಜಾಗೃತನಾಗು. ಯಾವುದೋ ಒಂದು ಗೋವು ನಮ್ಮ ಉದ್ಯಾನವನವನ್ನೆಲ್ಲ ಹಾಳು ಮಾಡುತ್ತಿರುವುದಲ್ಲ. ಇರಲಿ, ಇದು ಸಣ್ಣ ಶಿಲೆಯಿಂದ ಹೊಡೆದು ಇದಕ್ಕೆ ಓಡಿಸುವೆನು. ಹೇ ಹಾ, ಶಿವ ಶಿವ, ಹಿಂದೇನು ಗತಿ? ಈ ಗೋವು ಒಂದು ಸಣ್ಣ ಶಿಲೆಯನ್ನು ಎಸೆದ ಮಾತ್ರದಲ್ಲಿ ನಿಂತಲ್ಲಿಯೇ ಪ್ರಾಣ ಬಿಟ್ಟಿದ್ದಲ್ಲ. ಇದರ ಪಾಪ ಪರಿಹಾರವನ್ನು ಯಾರಲ್ಲಿ ಹುಡುಕಲಿ? ಇರಲಿ, ನನ್ನ ತಮ್ಮನಾದ ಕೃಷ್ಣನನ್ನು ಸ್ಮರಿಸಿ ಇದರ ಪಾಪ ಪರಿಹಾರಕ್ಕೆ ಮಾರ್ಗವನ್ನು ಹುಡುಕುವೆನು. ಕೃಷ್ಣ, ಕೃಷ್ಣ, ಎಲ್ಲಿರುವೆ? ಬೇಗ ಬಾ, ಬೇಗ ಬಾ. ಕರೆದೆಯಾ ಅಣ್ಣ? ಅಲ್ಲದೆ ಏಕೆ ದುಃಖಿಸುತ್ತಿರುವೆ? ಆ ವಿಚಾರವನ್ನು ನಿನ್ನಲ್ಲಿ ಏನೆಂದು ಹೇಳಲಿ ಕೃಷ್ಣ? ಏಕೆ, ಏನಾಯಿತು? ಕೃಷ್ಣ, ಕಟ ಕಟ ಗೋ ಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಪಾಪಕ್ಕೆ ಗುರಿಯಾದೆ. ಕೃಷ್ಣ, ಅಣ್ಣ, ಕಟ ಕಟ ಗೋ ಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಪಾಪಕ್ಕೆ ಗುರಿಯಾದೆ. ಕೃಷ್ಣ, ನಗರದ ಘೋರಾರಣ್ಯದಿ ಗೋಮಾತೆಯನ್ನು ಕೊಂದೆನು ನಾನು ಕೋಪದಲ್ಲಿ. ಕೃಷ್ಣ, ಅಣ್ಣ, ಘೋರಾರಣ್ಯದಿ ಗೋಮಾತೆಯನ್ನು ಕೊಂದೆನು ನಾನು ಕೋಪದಲ್ಲಿ. ಇದರ ಪಾಪವ ಪರಿಹರಿಸುವ ಪರಿ ಕಾಣೆನು ಜಗದಲ್ಲಿ, ಅಯ್ಯೋ ಕಾಣೆನು ಜಗದಲ್ಲಿ. ಅಕಟ ಕಟ ಗೋ ಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಮೋಸಕ್ಕೆ ಗುರಿಯಾದೆ. ಅಕಟ ವಿಧಿಯೇ, ವಿಧಿಯೇ. ಕೃಷ್ಣ, ನಾನು ಬೈರುಭೂಮಿಗೆ ಬಂದಾಗ ಈ ಗೋವು ನನ್ನನ್ನೇ ಹಿಂಬಾಲಿಸುತ್ತಿತ್ತು. ಅದನ್ನು ಬೆದರಿಸಲು ಒಂದು ಸಣ್ಣ ಶಿಲೆಯನ್ನು ಎಸೆದ ಮಾತ್ರದಲ್ಲಿ ಅದು ನಿಂತಲ್ಲಿಯೇ ಪ್ರಾಣ ಬಿಟ್ಟಿತು. ಕೃಷ್ಣ, ಇದರ ಪಾಪ ಪರಿಹಾರಕ್ಕಾಗಿ ಉಪಾಯವನ್ನು ತಿಳಿಸಬೇಕೆಂದು ನಿನ್ನಲ್ಲಿ ಕೇಳುವೆನು. ಏನು? ಗೋಹತ್ಯೆ ಶಾಂತಂ ಪಾಪಂ. ಅಣ್ಣ, ನಮ್ಮ ವಂಶಕ್ಕೆ ಇದು ಮಹಾ ಪಾಪಕರವಲ್ಲೇ ಅಣ್ಣ. ಇದರ ಪಾಪ ಪರಿಹಾರವಾಗಬೇಕಂದರೆ ಇಂದಿನಿಂದ 21 ದಿನ ಭೂಪ್ರದಕ್ಷಿಣೆ ಮಾಡಬೇಕು. ಪುಣ್ಯಕ್ಷೇತ್ರಗಳಲ್ಲಿ ಸಂಚಾರ ಮಾಡಿ ಪುಣ್ಯ ನದಿಗಳ ಸ್ನಾನ ಮಾಡಿದರೆ ಈ ಗೋಹತ್ಯೆ ಪರಿಹಾರವಾಗುವುದೆಂದು ನಮ್ಮ ಕುಲಗುರುಗಳಾದ ಸಂದೀಪ ಮುನಿಗಳು ಹೇಳುತ್ತಿದ್ದರು. ಈಗ ಅದರಂತೆ ಸಾಧ್ಯವೇನಣ್ಣ? ಏಕೆ ಸಾಧ್ಯವಿಲ್ಲ ಕೃಷ್ಣ? ನನಗೆ ಬಂದಿರುವ ಈ ದೋಷವನ್ನು ಪರಿಹರಿಸಿಕೊಂಡರೆ ಸಾಕು. ಇನ್ನು ನನ್ನ ಪ್ರಾಣವು ಸುಟ್ಟರೂ ಪರವಾಗಿಲ್ಲ. ನಾನು ಈಗಲೇ ಭೂಪ್ರದರ್ಶನೆಗೆ ಹೋಗುವೆನು. ಅಣ್ಣ, ಇನ್ನು 3 ದಿನಗಳಲ್ಲಿ ಕುರುಕ್ಷೇತ್ರ ಯುದ್ಧವು ಪ್ರಾರಂಭವಾಗುವುದು. ನಿನ್ನ ಪ್ರಿಯ ಶಿಷ್ಯನಾದ ದುರ್ಯೋಧನನಿಗೆ ಬರುವುದಾಗಿ ಮಾತು ಕೊಟ್ಟು ಈಗ ನೀನೇ ಹೊರಟು ಹೋದರೆ ನಿನ್ನ ನಂಬಿದವರ ಗತಿಯೇನಣ್ಣ? ಕೃಷ್ಣ, ಆ ದುರ್ಯೋಧನನಿಗೆ ಯುದ್ಧದ ಚಿಂತೆ. ನನ್ನ ಗತಿಯೇ ಹೀಗಿರುವಾಗ ನನಗೆ ಯಾರ ಪರವನ್ನು ವಹಿಸಿ ಯುದ್ಧ ಮಾಡಿದರೆ ಈ ದೋಷದಿಂದ ನಾನು ರವರವಾದಿ ನರಕಕ್ಕೆ ಬೀಳನೆ. ಅಲ್ಲದೆ ಈ ಪಾಪ ಪರಿಹರಿಸಿಕೊಳ್ಳಲು ನನಗೆ ಯಾರ ಚಿಂತೆಯೂ ಬೇಕಾಗಿಲ್ಲ. ನಾನು ಈಗಲೇ ಭೂಪ್ರದರ್ಶನೆಗೆ ಹೋಗುವೆನು. ಅಣ್ಣ, ನಿನ್ನನ್ನೇ ನಂಬಿರುವ ಆ ಕೌರವರ ಗತಿಯೇನಣ್ಣ? ಯಾರ ಪಾಡು ಏನಾದರೇನು ಕೃಷ್ಣ, ನನ್ನ ಗತಿಯೇ ಹೀಗಿರುವಾಗ ನಾನು ಈಗಲೇ ಭೂಪ್ರದರ್ಶನೆಗೆ ಹೋಗುವೆನು. ಅಗ್ರಜ, ಹೋಗಿ ಬಾ. ಮಂಗಳವಾಗಲಿ. ನಿನ್ನನ್ನು ಈ ಉಪಾಯದಿಂದ ಕಳಿಸದಿದ್ದರೆ ನಿನ್ನನ್ನು ಜಯಿಸಲು ಸಾಧ್ಯವೇ? ಅಪಾಯ ಬಂದಾಗ ಉಪಾಯದಿಂದ ಕಾರ್ಯ ಸಾಧಿಸಬೇಕು.